ನಮಸ್ಕಾರ ಸ್ನೇಹಿತರೆ. ಬಿಜೆಪಿಯಲ್ಲಿ ಕಟ್ಟರ್ ಹಿಂದೂವಾದಿ ನಾಯಕರುಗಳಿಗೆ ಟಿಕೆಟ್ ಅನ್ನು ಮಿಸ್ ಮಾಡಲಾಗಿದೆ. ಇದಕ್ಕೆಲ್ಲ ನೇರ ಕಾರಣ BS ಯಡಿಯೂರಪ್ಪನವರೆಂದು ಟಿಕೆಟ್ ಮಿಸ್ ಆದ ಅಭ್ಯರ್ಥಿಗಳೆಲ್ಲರೂ ಹೇಳುತ್ತಿದ್ದಾರೆ. ಹೀಗೆ ಟಿಕೆಟ್ ಮಿಸ್ ಆದವರಲ್ಲಿ ಪ್ರತಾಪ್ ಸಿಂಹ, JC ಮಾಧುಸ್ವಾಮಿ, CT ರವಿ, ಈಶ್ವರಪ್ಪನವರ ಮಗ ಕಾಂತೇಶ್, ನಳಿನ್ ಕುಮಾರ್ ಕಟೀಲ್ ಹೀಗೆ ಸಾಲು ನಾಯಕರುಗಳು ಕಾಣಿಸಿಕೊಳ್ಳುತ್ತಾ ಹೋಗುತ್ತಾರೆ. ಅದರಲ್ಲಿ BC ಪಾಟೀಲ್ ಸಹ ಒಬ್ಬರು. ಇದರಲ್ಲಿ ವಿಶೇಷವಾಗಿ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಸಿಗುವ ನಿರೀಕ್ಷೆ ಇತ್ತು. ಆದರೆ ಇವರಿಗೆ ಟಿಕೆಟ್ ಏಕೆ ಮಿಸ್ ಆಯಿತು ಎನ್ನುವುದು ತಿಳಿಯುತ್ತಿಲ್ಲ. ಸದಾನಂದ ಗೌಡರು ಸಹ ಇದರಿಂದ ಹೊರತಾಗಿಲ್ಲ. ಈ ಎಲ್ಲ ಕಟ್ಟರ್ ಹಿಂದೂವಾದಿ ನಾಯಕರುಗಳ ಟಿಕೆಟ್ ಕೈತಪ್ಪಲು ರಾಜ್ಯದ ನಾಯಕರುಗಳೇ ಕಾರಣ ಎಂದು ಎಲ್ಲರೂ ಸಹ ಆರೋಪವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ JC ಮಾಧುಸ್ವಾಮಿ ಅವರ ಕತೆ ಇನ್ನೂ ವಿಭಿನ್ನವಾಗಿದೆ. JC ಮಾಧುಸ್ವಾಮಿ ಅವರು ಮೊದಲು ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನು ಅಥವಾ ಇಷ್ಟವಿರಲಿಲ್ಲವೆಂದು ಹೇಳಿದ್ದಾರೆ. ತದನಂತರ BS ಯಡಿಯೂರಪ್ಪನವರು ಚುನಾವಣೆಗೆ ತಯಾರಿ ಮಾಡಿಕೊಳ್ಳುವಂತೆ ಸಾಕಷ್ಟು ದಿನಗಳ ಹಿಂದೆ ಹೇಳಿದ್ದರು. ಅದರಂತೆ ತಯಾರಿಯನ್ನು ನಡೆಸಿದ್ದೆ. ಈಗ ಏಕಾಏಕಿಯಾಗಿ ಟಿಕೆಟ್ ಕೈತಪ್ಪುವಂತೆ ಮಾಡಿದ್ದಾರೆ. ಇಲ್ಲಿ ನೇರವಾಗಿ ಕಾರಣ BS ಯಡಿಯೂರಪ್ಪನವರೇ ಎಂದು ತಿಳಿಸಿದ್ದಾರೆ. ಟಿಕೆಟ್ ಕೈತಪ್ಪುವ ನಿರೀಕ್ಷೆ ಅಥವಾ ವಿಷಯ ಮೊದಲೇ ಗೊತ್ತಿದ್ದರೆ ನಾನು ಕೇಂದ್ರದೊಡನೆ ಮಾತನಾಡಿ ಟಿಕೆಟ್ ಅನ್ನು ಪಡೆದುಕೊಳ್ಳುತ್ತಿದ್ದೆ. ಆ ಅವಕಾಶವನ್ನು ಸಹ BS ಯಡಿಯೂರಪ್ಪನವರು ಕೊಡಲಿಲ್ಲ. ಸೋಮಣ್ಣ ಮೇಲೆ ನನಗೆ ಯಾವುದೇ ದ್ವೇಷವಿಲ್ಲ, ಆದರೂ ಸಹ ನನಗೆ ಇದು ಸಾಕಷ್ಟು ಬೇಸರವನ್ನು ತಂದುಕೊಟ್ಟಿದೆ ಎಂದು ಹೇಳಿದ್ದಾರೆ. ಯಡಿಯೂರಪ್ಪನವರು ಟಿಕೆಟ್ ಕೊಡಿಸುವಲ್ಲಿ ಸಾಕಷ್ಟು ಮೋಸ ಮಾಡಿದ್ದಾರೆ ನನಗೆ ಎಂದು JC ಮಾಧುಸ್ವಾಮಿ ಅವರು ತಿಳಿಸಿದ್ದಾರೆ. ಸಮಯ ಬಂದಂತೆ ಯಡಿಯೂರಪ್ಪನವರು ತಮ್ಮ ಲಾಭವನ್ನು ಮಾಡಿಕೊಳ್ಳುತ್ತಾರೆ ಎನ್ನುವ ಮೂಲಕ ಯಡಿಯೂರಪ್ಪನವರಿಗೆ JC ಮಾಧುಸ್ವಾಮಿ ಟಕ್ಕರ್ ನೀಡಿದ್ದಾರೆ. ಈ ಮೂಲಕ ಸೋಮಣ್ಣ ಅವರಿಗೆ ನೇರವಾಗಿ ನಾನು ಬೆಂಬಲವನ್ನು ನೀಡಲು ಸಾಧ್ಯವಿಲ್ಲ, ನೀಡುವುದಿಲ್ಲ ಎನ್ನುವ ಮೂಲಕ ಸೋಮಣ್ಣ ಅವರಿಗೆ ಶಾಕ್ ನೀಡಿದ್ದಾರೆ. ಇದು ಸ್ನೇಹಿತರೆ JC ಮಾಧುಸ್ವಾಮಿ ಅವರ ಒಂದು